ಪಂಚಮಸಾಲಿ ಮೀಸಲಾತಿ ಚರ್ಚೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಸ್ಪೀಕರ್ ಕ್ರಮಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸೋದಕ್ಕೆ ಬಿಜೆಪಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಈಗ ಮತ್ತೆ ಸದನ ಆರಂಭ ಆಗ್ತಾ ಇದ್ದಂಗೆ ಸಮರಕ್ಕೆ ನಿರ್ಧಾರವನ್ನ ಮಾಡಿದೆ ಬಿಜೆಪಿ. ಕೃಷ್ಣ ಬೈರೇಗೌಡ ಮಾತನಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಮೀಸಲಾತಿ ಕುರಿತು ವಾದ ಮಂಡಿಸೋದಕ್ಕೆ ಬಿಜೆಪಿ ಈಗ ನಿರ್ಧಾರವನ್ನ ಮಾಡಿದೆ. ಸ್ಪೀಕರ್ ನಿಲುವು ಬದಲಾಯಿಸದಿದ್ರೆ ಮತ್ತಷ್ಟು ಹೋರಾಟವನ್ನ ನಾವು ಮಾಡ್ತೀವಿ ಅನ್ನೋದು ಬಿಜೆಪಿ ನಾಯಕರ ನಿಲುವಾಗಿದೆ. ಮತ್ತೆ ಸದನ ಆರಂಭ ಆದ್ರೆ ಮತ್ತೊಂದಿಷ್ಟು ಗಲಾಟೆಗೆ ಕಾರಣ ಆಗುವಂತಹ ಸಾಧ್ಯತೆಗಳಿದೆ. ಪಂಚಮಸಾಲಿ ಮೀಸಲಾತಿ ಚರ್ಚೆಗೆ ಅವಕಾಶವನ್ನ ಕೊಡಲೇಬೇಕು ಅಂತ ಬಿಜೆಪಿ ನಾಯಕರ ಬಿಗಿಪಟ್ಟಾಗಿದೆ. ಈ ಹಿನ್ನೆಲೆಯಲ್ಲಿ ಸದನ ಆರಂಭ ಆಗ್ತಾ ಇದ್ದಂಗೆ ಈಗ ಮುಂದೂಡಿಕೆ ಮಾಡಲಾಗಿದೆ ಸದನವನ್ನ. ಸದನ ಆರಂಭ ಆಗ್ತಾ ಇದ್ದಂಗೆ ಸಮರಕ್ಕೆ ಬಿಜೆಪಿ ನಾಯಕರು ಸಿದ್ಧರಾಗಿದ್ದಾರೆ. ಮತ್ತೆ ವಾಕ್ಸಮರ ಮುಂದುವರಿಯುತ್ತೆ. ಕೃಷ್ಣ ಬೈರೇಗೌಡ ಅವರಿಗೆ ಮಾತಾಡೋದಕ್ಕೆ ಅವಕಾಶವನ್ನ ಕೊಟ್ಟರು, ಕಾಶ್ಯಪ್ಪನವರಿಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟರು. ಆದ್ರೆ ಬಿಜೆಪಿ ನಾಯಕ ಸಿಸಿ ಪಾಟೀಲ್ ಅವರಿಗೆ ಅವಕಾಶವನ್ನ ಕೊಟ್ಟಿಲ್ಲ ಅನ್ನೋದು ಬಹಳಷ್ಟು ಆಕ್ರೋಶಕ್ಕೆ ಕಾರಣ ಆಗಿತ್ತು. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ, ಸದನ ಮುಂದೂಡಿಕೆ ಆಗಿದೆ, ಇನ್ನೇನು ಸದನ ಆರಂಭ ಆಗುತ್ತೆ ಕೆಲವೇ ಹೊತ್ತಲ್ಲಿ. ಸದನ ಆರಂಭ ಆಗ್ತಾ ಇದ್ದಂಗೆ ಮತ್ತೆ ಒಂದಿಷ್ಟು ಮಾತಿನ ಚಕಮಕಿ ಯುದ್ಧ ಮುಂದುವರಿಯುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಬಿಜೆಪಿ ನಾಯಕರು ರೆಡಿ ಆಗಿದ್ದಾರೆ ಇದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.